ಗ್ರ್ಯಾಂಡ್ ಫಿನಾಲೆಯತ್ತ ಕಾಮಿಡಿ ದಂಡು, ಯಾರಾಗಲಿದ್ದಾರೆ ಕಾಮಿಡಿ ಕಿಂಗ್? ಎಸ್, ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆ ಆಯ್ತು ಅಂದ್ರೆ ಸಾಕು, ಕರುನಾಡ ಜನತೆ ತಪ್ಪದೆ ಟಿವಿ ಮುಂದೆ ಹಾಜರಾಗ್ತಾರೆ. ಎಷ್ಟೇ ದಣಿದ್ರೂ ಮನಸಾರೆ ನಕ್ಕು ನಲಿಯಲು ಜೀ ಕನ್ನಡ ವಾಹಿನಿ ಟ್ಯೂನ್ ಮಾಡ್ತಾರೆ. ಕಾರಣ ಕಾಮಿಡಿ ಕಿಲಾಡಿಗಳು. ಡ್ರಾಮಾ ಜೂನಿಯರ್ಸ್ ನ ಮುದ್ದು ಮಕ್ಕಳ ಕಲರವ ಮುಗಿದ ಮೇಲೆ ಕನ್ನಡ ಕಿರುತೆರೆ ಇತಿಹಾಸದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದ್ದ ಶೋ ಈ ಕಾಮಿಡಿ ಕಿಲಾಡಿಗಳು. ಪುಟಾಣಿ ಮಕ್ಕಳನ್ನ ಡ್ರಾಮಾ ಜೂನಿಯರ್ಸ್ ಮೂಲಕ ಕರ್ನಾಟಕದ ಸೂಪರ್ ಸ್ಟಾರ್ಸ್ ಮಾಡಿದ್ದ ಮೇಲೆ ಪ್ರತಿಭಾವಂತ ಕಲಾವಿದರನ್ನ ಕಾಮಿಡಿ ಕಿಲಾಡಿಗಳು ಮೂಲಕ ಕರ್ನಾಟಕಕ್ಕೆ ಪರಿಚಯ ಮಾಡಿದ್ದ ಕೀರ್ತಿ ಜೀ ಕನ್ನಡ ವಾಹಿನಿಗೆ ಸಲ್ಲುತ್ತೆ. ಕೋಟ್ಯಾಂತರ ವೀಕ್ಷಕರ ಮನೆಗೆದ್ದಿರೋ ಕಾಮಿಡಿ ಕಿಲಾಡಿಗಳು ಮುಗಿಯುವ ಹಂತಕ್ಕೆ ಬಂದಿದೆ. ಕಾಮಿಡಿ ಕಿಲಾಡಿಗಳು ಫಿನಾಲೆಗೆ ಇನ್ನು ಕೆಲವೇ ವಾರಗಳು ಬಾಕಿ ಇದೆ. ಮಾರ್ಚ್ 5ರಂದು ಕಾಮಿಡಿ ಕಿಲಾಡಿಗಳು ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಈಗಾಗಲೇ ನೀವು ಗಮನಿಸಿರೋ ಹಾಗೆ ಅನೇಕ ಸಂಚಿಕೆಗಳಲ್ಲಿ ಎಲಿಮಿನೇಷನ್ ಇರಲಿಲ್ಲ. ಹೀಗಾಗಿ ಸೆಮಿಫೈನಲ್ ನಲ್ಲಿ ಎಲ್ಲರಿಗೂ ಬಿಗ್ ಶಾಕ್ ಕಾದಿದೆ. ಸದ್ಯ ರೇಸ್ ನಲ್ಲಿರೋ 10 ಮಂದಿ ಪೈಕಿ ಕೇವಲ 6 ಮಂದಿ ಮಾತ್ರ ಫಿನಾಲೆ ಹಂತ ತಲುಪ್ತಾರೆ. ಶಿವರಾಜ್ KR ಪೇಟೆ, ನಯನಾ, ಲೋಕೇಶ್, ಅನೀಶ್, ದಿವ್ಯಶ್ರೀ, ಗೋವಿಂದೇಗೌಡ, ಸಂಜು ಬಸಯ್ಯ, ಹಿತೇಶ್, ಮುತ್ತುರಾಜ್ ಮತ್ತು ಪ್ರವೀಣ್ ಸದ್ಯ ರೇಸ್ ನಲ್ಲಿದ್ದಾರೆ. ಶಿವರಾಜ್ KR ಪೇಟೆ, ನಯನಾ, ಲೋಕೇಶ್, ಅನೀಶ್, ದಿವ್ಯಶ್ರೀ, ಗೋವಿಂದೇಗೌಡ, ಸಂಜು ಬಸಯ್ಯ, ಹಿತೇಶ್, ಮುತ್ತುರಾಜ್ ಮತ್ತು ಪ್ರವೀಣ್ ಪೈಕಿ 4 ಮಂದಿ ಸೆಮಿಫೈನಲ್ ನಲ್ಲಿ ಎಲಿಮಿನೇಟ್ ಆಗಲಿದ್ದಾರೆ. ಸದ್ಯ ಇರುವ ಈ 10 ಸ್ಪರ್ಧಿಗಳ ಪೈಕಿ ನಿಮಗೆ ಇಷ್ಟವಾದ ಕಾಮಿಡಿ ಕಿಲಾಡಿಗಳು ಯಾರು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ಶ್ರುತಿ ಪಾಟೀಲ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಫಿಲ್ಮ್ ಬಿಟ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.